ಇಂಡಾ ವರ್ಸಸ್ ಪಾಕ್, ಹೋಗಯ್ಯ ಬೌಲ್ ಮಾಡು. ಕೆಣಕಲು ಬಂದ ಹ್ಯಾರಿಸ್ ರೌಫ್ಗೆ ಔಕಾತ್ ತೋರಿಸಿಕೊಟ್ಟ ಅಭಿಷೇಕ್ ಶರ್ಮಾ. ದುಬೈ, ಇಲ್ಲಿ ನಿನ್ನೆ .21 ಭಾನುವಾರ ನಡೆದ ಏಷ್ಯಾ ಕಪ್ 2025 ಸೂಪರ್ 4 ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯ ಹಲವು ರೋಚಕ ಕ್ಷಣಗಳಿಗೆ ಸಾಕ್ಷಿಯಾಗಿದೆ. ಎರಡನೇ ಪಂದ್ಯದಲ್ಲೂ ಭಾರತದ ವಿರುದ್ಧ ಸೋತು ಸುಣ್ಣವಾಗಿರುವ ಪಾಕಿಸ್ತಾನ ಮೈದಾನದಲ್ಲಿ ಅನಗತ್ಯ ವರ್ತನೆ ತೋರಿ ನಗೆಪಾಟಲಿಗೆ ಗುರಿಯಾಗಿದೆ. ಹೌದು, ಪಂದ್ಯದ ವೇಳೆ ಭಾರತದ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಪಾಕಿಸ್ತಾನದ ವೇಗಿ ಹ್ಯಾರಿಸ್ ರೌಫ್ ಜೊತೆ ತೀವ್ರ ವಾಗ್ವಾದ ನಡೆದಿದ್ದು, ಅಭಿಷೇಕ್ ಶರ್ಮಾ ಅಬ್ಬರಕ್ಕೆ ಹ್ಯಾರಿಸ್ ರೌಫ್ ತಣ್ಣಗಾದ ಘಟನೆ ನಡೆದಿದೆ. ಅಭಿಷೇಕ್ ಶರ್ಮಾ ಅವರ ಏಕಾಗ್ರತೆ ಹಾಳು ಮಾಡುವ ರೌಫ್ ಅವರ ಪ್ರಯತ್ನ ವೈಫಲ್ಯ ಕಂಡಿರುವುದು ಸ್ಪಷ್ಟವಾಗಿದೆ. ಭಾರತದ ರನ್ ಚೇಸ್ನ 5ನೇ ಓವರ್ ಉದ್ದಕ್ಕೂ ಹ್ಯಾರಿಸ್ ರೌಫ್ ಮತ್ತು ಅಭಿಷೇಕ್ ಶರ್ಮಾ ಮಾತಿನ ಚಕಮಕಿಯಲ್ಲಿ ನಿರತರಾಗಿದ್ದರು. ಅಂತಿಗೆ ಅಂಪೈರ್ ಗಾಜಿ ಸೊಹೇಲ್ ಮಧ್ಯಪ್ರವೇಶಿಸಿ ಇಬ್ಬರು ಆಟಗಾರರನ್ನು ಶಾಂತಗೊಳಿಸಿದರು. ಪಂದ್ಯದ 5ನೇ ಓವರ್ನ ಕೊನೆಯ ಎಸೆತದಲ್ಲಿ ಶುಭ್ಮನ್ ಗಿಲ್ ಅವರು ಹ್ಯಾರಿಸ್ ರೌಫ್ ಎಸೆದ ಚೆಂಡನ್ನು ಬೌಂಡರಿಗಟ್ಟಿದರು. ಆಗ ಅವರನ್ನು ಕೂಗಿ ಏನೋ ಹೇಳಿದರು. ಇದಕ್ಕೂ ಮೊದಲು ಶುಭ್ಮನ್ ಗಿಲ್ ಅವರು ಪಾಕಿಸ್ತಾನದ ವೇಗಿ ಶಾಹೀನ್ ಅಫ್ರಿದಿ ಜೊತೆಯೂ ಮೈದಾನದಲ್ಲಿ ಜಗಳವಾಡಿದ್ದರು. 5ನೇ ಓವರ್ ಆರಂಭಕ್ಕೂ ಮುನ್ನವೇ ಅಭಿಷೇಕ್ ಶರ್ಮಾ ಮತ್ತು ಹ್ಯಾರಿಸ್ ರೌಫ್ ನಡುವೆ ಜಗಳವಾಗಿತ್ತು. ಆದರೆ ಕೊನೆಯ ಎಸೆತದಲ್ಲಿ ಈ ವಾಗ್ವಾದ ತಾರಕಕ್ಕೇರಿ ಇಬ್ಬರೂ ವಾಕ್ಸಮರ ನಡೆಸಿದರು. ಕೂಡಲೇ ಅಂಪೈರ್ ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಅಭಿಷೇಕ್ ಮತ್ತು ಹ್ಯಾರಿಸ್ ನಡುವಿನ ಜಗಳ ವಿಡಿಯೋ ಕ್ಲಿಪ್ಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿವೆ. ಮೊದಲ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಗಳಿಸಿದ್ದ ಪಾಕ್ ಆಟಗಾರ ಸಾಹಿಬ್ಜಾದಾ ಫರ್ಹಾನ್ ಗನ್ ಫೈರ್ ಸೆಲೆಬ್ರೇಷನ್ ವಿವಾದಕ್ಕೆ ಗುರಿಯಾಗಿದೆ. ಭಾರತ ವರ್ಸಸ್ ಪಾಕಿಸ್ತಾನ ಪಂದ್ಯಗಳಲ್ಲಿ ಈ ತೀವ್ರ ಪೈಪೋಟಿ ಸಾಮಾನ್ಯವಾಗಿದ್ದು, ಆಟಗಾರರು ಪರಸ್ಪರ ವಾಕ್ಸಮರದಲ್ಲಿ ನಿರತರಾಗುತ್ತಾರೆ. ನಿನ್ನೆಯ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಇಬ್ಬರೂ ಪಾಕಿಸ್ತಾನ ಬೌಲರ್ಗಳಿಗೆ ಫೀಲ್ಡಿಂಗ್ ಮಾಡಿದ್ದು, ಭಾರತೀಯ ಕ್ರೀಡಾಭಿಮಾನಿಗಳಿಗೆ ರಸದೌತಣ ಉಣಬಡಿಸಿತ್ತು. ಅಭಿಷೇಕ್ ರೌಫ್ ಜಗಳಕ್ಕೂ ಮೊದಲು ಶುಭ್ಮನ್ ಗಿಲ್ ಮತ್ತು ಶಹೀನ್ ಅಫ್ರಿದಿ ನಡುವೆ ಜಗಳ ನಡೆದಿತ್ತು. 3ನೇ ಓವರ್ನಲ್ಲಿ ಗಿಲ್ ಅವರ ಅದ್ಭುತ ಕವರ್ ಡ್ರೈವ್ ಹೊಡೆತವನ್ನು ಅಫ್ರಿದಿ ಲೇವಡಿ ಮಾಡಿದರು. ಇದಕ್ಕೆ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟ ಗಿಲ್, ಪಾಕ್ ವೇಗಿ ಶಾಹೀನ್ ಅವರ ಕೊನೆಯ ಎಸೆತವನ್ನು ಮತ್ತೆ ಬೌಂಡರಿಗೆ ಅಟ್ಟಿದರು. ಮೊದಲ ಇನ್ನಿಂಗ್ಸ್ನಲ್ಲಿ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 171 ರನ್ ಗಳಿಸಿದ ಪಾಕಿಸ್ತಾನ ಭಾರತಕ್ಕೆ 172 ರನ್ಗಳ ಸ್ಪರ್ಧಾತ್ಮಕ ಗುರಿಯನ್ನೇ ನೀಡಿತ್ತು. ಆದರೆ ಅಭಿಷೇಕ್ ಶರ್ಮಾ 39 ಎಸೆತಗಳಲ್ಲಿ 74 ಮತ್ತು ಶುಭ್ಮನ್ ಗಿಲ್ 28 ಎಸೆತಗಳಲ್ಲಿ 47 ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನೊಂದಿಗೆ ಭಾರತವು ಇನ್ನೂ 7 ಎಸೆತ ಬಾಕಿ ಇರುವಾಗಲೇ 4 ವಿಕೆಟ್ ನಷ್ಟಕ್ಕೆ 174 ರನ್ ಗಳಿಸಿದ ಗೆಲುವಿನ ನಗೆ ಬೀರಿತು.